ನಂಜನಗೂಡು ಸರ್ಕಾರ ಕೋಟ್ಯಾಂತರ ರು. ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಿದೆ. ಆದರೆ ನಿರ್ವಹಣೆ ಇಲ್ಲದೆ ನೀರಿನ ಘಟಕಗಳು ಪಾಳುಬಿದ್ದು ಕೆಟ್ಟು ನಿಂತಿವೆ. ಇದರಿಂದ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯದಲ್ಲಿ ಒಂದಾದಂಥ ಶುದ್ಧ ಕುಡಿಯುವ ನೀರು ಘಟಕ. ಈ ಶುದ್ಧ ನೀರು ಕುಡಿಯುವ ಘಟಕಕ್ಕೆ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾನು ಮತ್ತು ಸುರೇಶ್ ಅವರು ಇದಕ್ಕೆ 5 ಲಕ್ಷ ಹಣನ ಬಿಡುಗಡೆ ಮಾಡಿದ್ವಿ. ಟೋಟಲ್ 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದು. ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು 5 ಲಕ್ಷನ ಇದಕ್ಕೆ ಬಿಡುಗಡೆ ಮಾಡಿದ್ರು. ಒಟ್ಟು 10 ಲಕ್ಷ ರೂಪಾಯಲ್ಲಿ ಈ ಪ್ರಾಜೆಕ್ಟನ್ನು ಮಾಡಿದ್ವಿ. ಸುಮಾರು 2015ರಿಂದ ಸ್ಟಾರ್ಟ್ ಆದಂಥ ಇದು ಪ್ರಾಜೆಕ್ಟು. ಇದು ಶುದ್ಧ ನೀರು ಕುಡಿಯೋ ನೀರು ಘಟಕ ಆಲ್ರೆಡಿ ಓಡ್ತಾಯಿತ್ತು. ಈಗ ಕೆಲವು 2001ರಲ್ಲಿ ಬಂದಂಥ ಪಂಚಾಯಿತಿಯ ಅಧ್ಯಕ್ಷರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ರು. ಇದು ಇಲ್ಲಿವರೆಗೂ ಕೂಡ ಇದನ್ನು ಯಾವುದೇ ರೀತಿಯಾದಂಥದ್ದಿಲ್ಲ. ಈಗ 2 ವರ್ಷ ಆಯಿತು, ಶಾಸಕರು ಬಂದರು, ಮತ್ತೊಂದು ಬಂದು ಯಾವುದೂ ಇದಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯಾದಂಥ ಹಣ ಆಗಲಿ ಇನ್ನೊಂದಾಗಲಿ ಬಿಡುಗಡೆ ಮಾಡಲಿಲ್ಲ. ಇದು ಈಗ ಆಲ್ರೆಡಿ ಕುಸಿದು ಹೋಗಿದೆ. ಮತ್ತು ಇದು ಸಾರ್ವಜನಿಕರು ಉಪಯೋಗ ಆಗಬೇಕು. ಅದರಿಂದ ಇದನ್ನು ಈಗಿನ ಶಾಸಕರು ಇದಕ್ಕೆ ಗಮನ ಹರಿಸಿ ಇದನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಪ್ರತಿಪಾದಿಸ್ತೀನಿ. ಈ ಶುದ್ಧ ಕುಡಿಯೋ ನೀರಿನ ಘಟಕ ನಮ್ಮ ಗ್ರಾಮದಲ್ಲಿ ಸ್ಥಾಪನೆ ಆಗಿತ್ತು. ಸುಮಾರು 8-10 ವರ್ಷದ ಹಿಂದೆ ಇದ್ದಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ರು. ಇದೇನಾಗಿದೆ ನೋಡಿ, ಇವತ್ತು ಇದು ಎಲ್ಲ ಹದಗೆಟ್ಟು ಯಾತಿಗೂ ಪ್ರಯೋಜನ ಬರದಂಗೆ ಐತೆ. ಇದನ್ನು ನೋಡಿದ್ರೆ ನಮಗೆ ತುಂಬ ಬೇಸರ ಆಗುತ್ತೆ. ಏನಕ್ಕೆ ಅಂತಂದರೆ ಸಾರ್ವಜನಿಕರ ಹಣ ಇಷ್ಟೊಂದು ದುರುಪಯೋಗ ಆಗ್ತಿದೆ ಅಂತ ನಮಗೆ ಪ್ರಶ್ನೆ ಮಾಡ್ತಾರೆ. ತುಂಬ ಬೇಜಾರಾಗುತ್ತೆ. ನಾವು ಇದ್ರ ಬಗ್ಗೆ ಸುಮಾರು ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದರೂ ಸಹ ಇದಕ್ಕೆ ಯಾವುದೇ ಥರ ಧ್ವನಿ ಕೂಡಿಸ್ತೇ ಇಲ್ಲ ಅವರು. ಹಾಗಾಗಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂದರೆ, ಸಂಬಂಧಪಟ್ಟ ವಾಟರ್ ಸಪ್ಲೈ ಇಲಾಖೆಯವರು, ಸಂಬಂಧಪಟ್ಟ ಇಂಜಿನಿಯರ್ ಆಗ್ಬೋದು, AWR ಆಗ್ಬೋದು, ಕೂಡಲೇ ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಮಂಜುನಾಥ್ ಅಮರಾವತಿಯಲ್ಲಿ ಇದು ಆಗಿತ್ತು ಸರ್. ಈಗ ನೋಡಿ, ಇದು ತಾಲೂಕು ಆಡಳಿತ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಈಗ ನೋಡಿ, ಸಾರ್ವಜನಿಕ ಉಪಯೋಗಿಸ್ತಂಥದ್ದು ನೋಡಿ, ಇದೆಲ್ಲ ಸಿಕ್ಕಾಪಟ್ಟೆ ತೊಂದರೆಯಾಗಿದೆ. ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಯಾವುದೇ ಥರ ಸ್ಪಂದಿಸ್ತಾ ಇಲ್ಲ. ನಾವು ಅವ್ರಿಗೆ 1 ಬಾರಿಯಲ್ಲಿ 2 ಬಾರಿ ಅರ್ಜಿನೂ ಸಹ ಕೊಟ್ಟಿದ್ದೀವಿ. ಏನೇ ಮಾಡೋ ಸಂಬಂಧಪಟ್ಟಂಥವ್ರು ಇದಕ್ಕೆ ಇದು ಮಾಡ್ತಾಯಿಲ್ಲ. ನಮ್ಮ ಇಲ್ಲಿ ಆಗಿರ್ಬೋದು, ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ಯಾವುದೇ ರೀತಿ ಗಮನಕ್ಕೆ ತಂದರು ಇದ್ರ ಬಗ್ಗೆ ತಾವು ತಮ್ಮ ಮುಖಾಂತರ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ್ದೀನಿ ಸರ್.